ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿಸ್ಮರಣೆ ನಮನ 285ನೇ ನುಡಿಸ್ಮರಣೆ ನಮನ. ಇಲ್ಲಿವರೆಗೆ 284 ನುಡಿಸ್ಮರಣೆಗಳನ್ನು ಹರಿವಾಯು ಗುರುಗಳು ನನಗೆ ಒಂದು ಸೌಭಾಗ್ಯ ಕೊಟ್ಟು ನನ್ನ ಮುಖಾಂತರ ಹೇಳಿಸಿದ್ದಾರೆ. ಇದು ಒಂದು ದೊಡ್ಡ ಸೌಭಾಗ್ಯ. ಇವತ್ತಿನ 285ನೇ ನುಡಿಸ್ಮರಣೆಯಲ್ಲಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನೆ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ. ಅಂದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂತಹ 23ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ವರದೇಂದ್ರರು. ಅದೇ ರೀತಿಯಾಗಿ 33ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ಸುಶೀಲೇಂದ್ರ ತೀರ್ಥರು. ಸುಶೀಲೇಂದ್ರ ತೀರ್ಥರ ವೃಂದಾವನ ಇರುವುದು ಹೊಸ ರೀತಿ ಗ್ರಾಮದಲ್ಲಿ. ವರದೇಂದ್ರರ ವೃಂದಾವನ ಇರೋದು ಪುಣೆಯ ಪೇಶ್ವಾರಂದಕ್ತ ರಾಮಶಾಸ್ತ್ರಿಯ ಮನೆಯಲ್ಲಿ. ಯಾಕೆ ಅಲ್ಲಿ ಪುಣೆಯಲ್ಲಿ ಅವರು ವೃಂದಾವನ ಆಯಿತು ಅಂತ ಹೇಳೋಕ್ಕೆ, ಅವರ ಪೂರ್ವಾಶ್ರಮದ ಹೆಸರು, ವರದೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಬಲರಾಮಾಚಾರ್ಯರು ಅಂತ ಹೇಳಿ. ಅವರು ವಸುದೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮ ಪಡೆದುಕೊಂಡರು. 25 ವರ್ಷ ಅವರು ಪೀಠದಲ್ಲಿದ್ದರು. ಇಡೀ ಭಾರತದಾದ್ಯಂತ ಸಂಚಾರ ಮಾಡಿದರು. ಯಾಕಂತ ಹೇಳಿದ್ರೆ ಸಾಕ್ಷಾತ್ ರಾಯರೇ ಹೇಳಿದಾಗೆ, ರಾಯರ ನಂತರ 7ನೇ ಯತಿಗಳು ರಾಯರಿದ್ದಾಗ ಈ ಮಾತು ಹೇಳಿದರಂತೆ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರ ಭವಿಷ್ಯತಿ. ಅಂದರೆ ನನ್ನ ನಂತರ 7ನೇ ಯತಿಗಳು ನನ್ನಷ್ಟೇ ಪ್ರಭಾವಶಾಲಿಯರಾಗಿರ್ತಾರಂತ ಹೇಳಿದರು. ಅದೇ ರೀತಿಯಾಗಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ವಸುದೇಂದ್ರ ತೀರ್ಥರಲ್ಲಿ ವಿದ್ಯಾ ಸಂಪಾದನೆ ಮಾಡಿ ಸಾಧಾರಣ ಈ ರಾಯರ ಮಠದ ಪರಂಪರೆಯಲ್ಲಿ ರಾಯರ ನಂತರ ಸ್ವಲ್ಪ ಹೆಚ್ಚು ಪ್ರಖ್ಯಾತಿಗೊಂಡವರು ಮತ್ತು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡಿದವರು, ಇವತ್ತಿಗೂ ಅನುಗ್ರಹ ಮಾಡುತ್ತಿರುವರು ಅಂತ ಹೇಳಿದರೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಒಂದು ರಾಮಶಾಸ್ತ್ರಿಗಳು ಅವರ ಜೊತೆಗೆ ಒಂದು ಪಾಠದಲ್ಲಿ ಸೋಲೊಪ್ಪಿದಾಗ ಇಡೀ ತನ್ನ ಅರಮನೆಯನ್ನೇ ವರದೇಂದ್ರಿಗೆ ಕೊಟ್ಟ. ಅವನ ಒಂದು ನೆನಪಿಗಾರ್ಥ ಅವರು ತಮ್ಮ ಒಂದು ವೃಂದಾವನವನ್ನು ಅಲ್ಲೇ ಅವರು ಇದಾಗ್ತಕ್ಕಂಥ ವೃಂದಾವನಸ್ಥರಾದರು. ಆ ವೃಂದಾವನಸ್ಥರಾಗಿ ನಂತರ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಪೀಠವನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಅವರು ಇಬ್ಬರಿಗೆ ಒಂದು ಆಶ್ರಮ ಕೊಡ್ತಕ್ಕಂಥ ಒಂದು ಭುವನೇಂದ್ರ ತೀರ್ಥರು, ಒಂದು ಧೀರೇಂದ್ರ ತೀರ್ಥರು. ಆದರೆ ಧೀರೇಂದ್ರ ತೀರ್ಥರು ಸ್ವಲ್ಪ ಜ್ಯೇಷ್ಠ ಇದ್ದ ಸಂಬಂಧ ನಂತರ ಧೀರೇಂದ್ರ ತೀರ್ಥರು, ನಂತರ ಭುವನೇಂದ್ರ ತೀರ್ಥರಿಗೆ ಕೊಟ್ಟರು. ಯಾಕಂತ ಹೇಳಿದ್ರೆ ಆ ವರದೇಂದ್ರ ತೀರ್ಥರಲ್ಲಿ ಇಬ್ಬರೂ ಇದ್ದವರು. ಯಾಕಂದರೆ ವರದೇಂದ್ರ ತೀರ್ಥರಲ್ಲಿ, ಯಾಕಂದರೆ ಭುವನೇಂದ್ರ ತೀರ್ಥರೇ ವರದೇಂದ್ರ ತೀರ್ಥರಿಗೆ ದಿವಾನರಾಗಿದ್ದರು. ಅಂಥ ವಿಶೇಷತೆಯನ್ನು ಪಡೆತಕ್ಕಂಥ ನಮ್ಮ ವರದೇಂದ್ರ ತೀರ್ಥರು ಅಂತ ಹೇಳಿದರೆ ಸಾಕ್ಷಾತ್ ರಾಯರನ್ನ ಸ್ಮರಣೆ ಮಾಡಿದರೆ ಏನು ಭಾಗ್ಯ ಬರಬೇಕು, ಅದೇ ಭಾಗ್ಯ ವರದೇಂದ್ರ ತೀರ್ಥರ ಸ್ಮರಣೆ ಮಾಡಿದರೆ ಬರ್ತದೆ. ಯಾಕಂದರೆ ಸುಕೃತೇಂದ್ರ ತೀರ್ಥರು ಸುಶೀಲೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟರು. ನೆಕ್ಸ್ಟ್ ಅವರು ಸುವೃತೇಂದ್ರ ತೀರ್ಥರಿಗೆ ಒಂದು ಪೀಠಾರೋಹಣ ಕೊಟ್ಟರು. ಯಾಕಂದರೆ ಹೊಸ ರೀತಿಯಲ್ಲಿ ಅವರು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಸಾಕ್ಷಾತ್ ಆ ಮೂಲ ರಾಮನನ್ನು ಬಂಗಾರದ ತಟ್ಟೆಯಲ್ಲಿ ಇಟ್ಟು ಒಂದು ಪೀಠದ ಮೇಲೆ ಇಟ್ಟು ಅದನ್ನು ಅಲಂಕರಿಸಿದ ಕೀರ್ತಿ ಸುಶೀಲೇಂದ್ರ ತೀರ್ಥರಿಗೆ ಸಲ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನೀವು ಉಡುಪಿಗೆ ಹೋದಾಗ ವಿಭೂದೇಂದ್ರ ತೀರ್ಥರ ಕಾಲದಲ್ಲಿ ಒಂದು ಕೊಟ್ಟಿರತಕ್ಕಂಥ ಒಂದು ವಾದಿರಾಜರು ಜಾಗ ಏನು ಕೊಟ್ಟರು, ಆ ಸ್ಥಳವನ್ನು ವಿಶೇಷವಾಗಿ ಬರೀ ಜಾಗ ಮಾತ್ರ ಇತ್ತು. ಸುಶೀಲೇಂದ್ರ ತೀರ್ಥರು ಉಡುಪಿಗೆ ಹೋದಾಗ ಆ ಜಾಗ ನೋಡಿ ಒಂದು ರಾಯರ ಮಠವನ್ನು ಕಟ್ಟಿಸಿದ ಕೀರ್ತಿ ಉಡುಪಿಯಲ್ಲಿ ಸುಶೀಲೇಂದ್ರ ತೀರ್ಥರಿಗೆ ಸಲ್ತಾ ಇದೆ. ಅಂಥ ಮಹಾನುಭಾವರು. ಯಾಕಂದರೆ ಅವರ ಒಂದು ಮಹಿಮೆ ನೋಡಿದರೆ ಉಡುಪಿಯಲ್ಲೇ ಮೆರೆದಂಥ ಮಹಾನುಭಾವರು. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಯತಿಗಳು ಉಡುಪಿಯನ್ನು ಸಂದರ್ಶನ ಮಾಡಿರ್ತಾರೆ. ಅದೇ ರೀತಿಯಾಗಿ ಸುಶೀಲೇಂದ್ರ ಕೀರ್ತಿ ಹೆಚ್ಚು ಬೆಳೀತು. ಯಾಕಂತ ಹೇಳಿದರೆ ಅವರಿಗೆ ಬಹಳ ಮನಸ್ಸಿನಲ್ಲಿತ್ತಂಥ ಆಶ್ರಮ ತಗೊಂಡಾಗಿ, ನಾನು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಪಕ್ಕದಲ್ಲೇ ನಾನು ವೃಂದಾವನ ಆಗಬೇಕಂತ ಹೇಳಿ ಅವರ ಅಪೇಕ್ಷೆಯಂತೆ ಹೊಸ ರೀತಿ ಅಂತ ಹೇಳಿದರೆ ಅದಕ್ಕೆ ಅಣು ಮಂತ್ರಾಲಯ ಅಂತ ಕರೀತಾರೆ. ಅಂಥ ಅಣು ಮಂತ್ರಾಲಯದಲ್ಲಿ ನಮ್ಮ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ಸುಶೀಲೇಂದ್ರ ತೀರ್ಥರ ಒಂದು ವೃಂದಾವನ ಇದೆ. ಬಹಳ ವೈಭವದಿಂದ ಯಾಕಂದರೆ ವರದಾ ನದಿ ದಂಡಿ, ನಂತರ ಅಲ್ಲಿ ರಾಯರ ಮಠದ ಒಂದು ಮೃತ್ಕ ವೃಂದಾವನ ಕೂಡ ಸ್ಥಾಪನೆ ಮಾಡಿದರು. ಅಂಥ ವೈಭವದ ಒಂದು ಸ್ಥಳ ಅಂತ ಹೇಳಿದರೆ ಹೊಸ ರೀತಿ ಗ್ರಾಮ ಹಾವೇರಿ ಜಿಲ್ಲೆಯಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ವರದೇಂದ್ರ ತೀರ್ಥರು ಕೂಡ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಪ್ರಾಣೇಶದಾಸರು ಅಂಥೇಳಿ ಆ ವರದೇಂದ್ರ ಬಹಳ ಅತ್ಯಂತ ಭಕ್ತರಾಗಿದ್ದರು. ಯಾಕಂದರೆ ವರದೇಂದ್ರ ಅಂದರೆ ಪ್ರಾಣೇಶರ ದಾಸರ ಗುರುಗಳು ಅಂತ ಹೇಳಿದರೆ ಜಗನ್ನಾಥ ದಾಸರು ವರದೇಂದ್ರ ತೀರ್ಥರಲ್ಲಿ ಅಭ್ಯಾಸ ಕೂಡ ಮಾಡಿದರು. ಯಾಕಂತ ಹೇಳಿದರೆ ಜಗನ್ನಾಥ ದಾಸರು ಕೂಡ ಸುಧಾ ಓದಿದಂಥ ಮಹಾ ಪಂಡಿತರು ಕೂಡ.
ಅಂತ ಪಂಡಿತ ದಾಸವರಣ್ಯನನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ವರದೇಂದ್ರ ತೀರ್ಥರಿಗೆ ಸಲ್ತಾ ಇದೆ ಅಂತ. ನಂತರ ಪ್ರಣಯದೇಸರ ಸ್ವಪ್ನದಲ್ಲಿ ಬಂದು ಒಂದು ರೂಪದಿಂದ ನಿನ್ನ ಬಣಿವೆ ಅಂತ ಏನಿದೆ ಲಿಂಗಸೂರದಲ್ಲಿ, ಅಲ್ಲಿ ಕೂಡ ನಾನು ಇರ್ತೀನಿ ಅಂತ ಹೇಳಿದಾಗ ಅಲ್ಲಿ ಕೂಡ ಒಂದು ಮೃತ್ತಿಕ ವೃಂದಾವನ ಮಾಡಿದರು. ಇವತ್ತಿಗೂ ವರದೇಂದ್ರರ ಮೂಲ ವೃಂದಾವನ ಅಂತ ಅಂದ್ಕೊಳ್ಳೆ ಜನರಿಗೆ ಪುಣೆಕ್ಕಿಂತ ಕಲ್ಪನೆ ಬರದೆ ಲಿಂಗಸೂರು. ಯಾಕಂತ ಹೇಳಿದರೆ ಅದಕ್ಕೆ ಗೋರೆಬಾಳ ಹನುಮಂತರಾಯರೇ ಕಾರಣ. ಇವತ್ತು ಲಿಂಗಸೂರು ಇವತ್ತು ಇಡೀ ಭಾರತದಲ್ಲೇ ದಾಸ ಸಾಹಿತ್ಯಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ ಹೇಳಿದರೆ ಒಂದು ದಾಸ ಸಾಹಿತ್ಯ ಪ್ರಕಟಣೆ ಮೂಲಕ ಗೋರೆಬಾಳ ಹನುಮಂತರಾಯರು ದಾಸ ಸಾಹಿತ್ಯದ ಜೊತೆಗೆ ಆ ಲಿಂಗಸೂರನ್ನು ಕೂಡ ಬೆಳೆಸಿದರು. ಅಂಥ ಮಹಾನುಭಾವರು ಅಂಥ ಬೆಳೆಸಿದ ಲಿಂಗಸೂರಿನಲ್ಲಿ, ಯಾಕಂದರೆ ಅಲ್ಲಿ ವರದೇಂದ್ರ ಯಾಕಪ್ಪ ಇವರಿಗೆ ಅಂಥ ದಾಸ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟು ಲಿಂಗಸೂರು ಅಂತ ಹೇಳಿದರೆ ಅಲ್ಲಿ ವರದೇಂದ್ರ ದಿವ್ಯ ಸನ್ನಿಧಾನ ಕೂಡಿದೆ. ಅಲ್ಲಿ ಕೂಡ ಆರಾಧನೆ ಕೂಡ ಬಹಳ ವೈಭವದಿಂದ ಆಗ್ತಾ ಇದೆ. ಪ್ರತಿಯೊಬ್ಬರು ಯಾರ್ಯಾರಿಗೆ ಸಾಧ್ಯ ಅದೋ ಅವರು ಲಿಂಗಸೂರಲ್ಲಿ ಹೋಗ್ಬೋದು. ಪುಣೆಯಲ್ಲಿ ಮೂಲ ವೃಂದಾವನ ಇದೆ. ಯಾಕಂತ ಹೇಳಿದರೆ ಆ ಮೂಲ ವೃಂದಾವನದಲ್ಲಿ ಸಾಕ್ಷಾತ್ ನಮ್ಮ ಪಂಡಿತ ಭೀಮಸೇನ್ ಜೋಶಿಯವರು ಅಲ್ಲಿ ಹೋದಾಗ ರಾಯರ ವೃಂದಾವನ ಎದುರಿಗೆ ತಮ್ಮ ಹಾಡು ಹಾಡಿದಾಗೆ ಅವರಿಗೆ ಸಂತೃಪ್ತಿ ಸಿಗ್ತೈತೆ. ಯಾಕಂದರೆ ಭೀಮಸೇನ್ ಜೋಶಿಯವರ ಊರು ಕೂಡ ಪುಣೆ ಆಗಿತ್ತು. ಅಂಥ ವರದೇಂದ್ರ ಸಂಪೂರ್ಣ ಆಶೀರ್ವಾದ ಇದ್ದು ಪ್ರಯುಕ್ತ ಪಂಡಿತ ಭೀಮಸೇನ್ ಜೋಶಿಯವರಿಗೆ ಭಾರತ ರತ್ನ ಕೂಡ ಲಭ್ಯ ಆಯಿತು. ಅಂದರೆ ಭಾರತ ರತ್ನಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಎಲ್ಲ ಯತಿಗಳ ಜೊತೆಗೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಪೂರ್ಣ ಪ್ರಮಾಣದ ಆಶೀರ್ವಾದ ಕೂಡ ಇತ್ತು ಅಂತ ಹೇಳ್ತಾ ಇವತ್ತಿನ ನುಡಿಸ್ಮರಣೆ ಇವತ್ತು 285 ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಳ್ಳಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.